ನೀಟ್ ಬರೆಯಿರುವ ವಿದ್ಯಾರ್ಥಿಗಳ ಪೋಷಕರೇ, ಇಂದು ನಾವು ಖಾಸಗಿ ವೈದ್ಯಕೀಯ ಕಾಲೇಜುಗಳು ಮತ್ತು ಅವುಗಳ ಶುಲ್ಕ ಹಾಗೂ ಕೋಟಾಗಳ ಬಗ್ಗೆ ಇರುವ ನಿಜವಾದ ವಿಷಯ ಕುರಿತು ಮಾತನಾಡೋಣ. ಅನೇಕ ಪೋಷಕರು ಖಾಸಗಿ ವೈದ್ಯಕೀಯ ಸೀಟು ಎಂದರೆ ಭಾರೀ ಡೊನೇಷನ್ ಅಥವಾ ಏಜೆಂಟ್ ಮಧ್ಯಸ್ಥಿಕೆ ಅವಶ್ಯಕ ಎಂದು ಭಾವಿಸುತ್ತಾರೆ. ಆದರೆ ಅದು ಯಾವಾಗಲೂ ಸತ್ಯವಲ್ಲ. ವಾಸ್ತವವಾಗಿ, ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ವಿಭಿನ್ನ ಕೋಟಾಗಳ ಅಡಿಯಲ್ಲಿ ಸೀಟುಗಳು ಲಭ್ಯವಿರುತ್ತವೆ. ಸರ್ಕಾರಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಮತ್ತು ಎನ್ಆರ್ಐ ಕೋಟಾ. ಈ ಪ್ರತಿಯೊಂದು ಕೋಟಾಗೂ ಸರಕಾರದಿಂದ ಅನುಮೋದಿತವಾದ ಸ್ಪಷ್ಟ ಶುಲ್ಕ ವ್ಯವಸ್ಥೆ ಇರುತ್ತದೆ. ಸಮಸ್ಯೆ ವ್ಯವಸ್ಥೆಯಲ್ಲಿ ಇಲ್ಲ, ಸಮಸ್ಯೆ ಸ್ಪಷ್ಟ ಮಾಹಿತಿಯ ಕೊರತೆಯಲ್ಲಿದೆ. ಅನೇಕ ಪೋಷಕರು ತೀರ್ಮಾನಗಳನ್ನು ಕೇಳಿಬಂದ ಮಾತುಗಳ ಆಧಾರದ ಮೇಲೆ, ಸಂಬಂಧಿಕರ ಸಲಹೆಗಳ ಮೇಲೆ ಅಥವಾ ಅಪೂರ್ಣ ಮಾಹಿತಿಯ ಮೇಲೆ ತೆಗೆದುಕೊಳ್ಳುತ್ತಾರೆ. ಇದರ ಪರಿಣಾಮವಾಗಿ ಅಗತ್ಯಕ್ಕಿಂತ ಹೆಚ್ಚು ಹಣ ಪಾವತಿಸುವುದು, ತಪ್ಪು ಕಾಲೇಜನ್ನು ಆಯ್ಕೆ ಮಾಡುವುದು ಅಥವಾ ಉತ್ತಮ ಅವಕಾಶವನ್ನು ಕಳೆದುಕೊಳ್ಳುವುದು ಸಂಭವಿಸುತ್ತದೆ. ಮತ್ತೊಂದು ಮುಖ್ಯವಾದ ಸತ್ಯ: ಹೆಚ್ಚು ಶುಲ್ಕ ಎಂದರೆ ಉತ್ತಮ ಶಿಕ್ಷಣ ಅಥವಾ ಉತ್ತಮ ಭವಿಷ್ಯ ಎಂದೇ ಅಲ್ಲ. ನಿಜವಾಗಿ ಮುಖ್ಯವಾದವುಗಳು ಕಾಲೇಜಿನ ಮಾನ್ಯತೆ, ಕ್ಲಿನಿಕಲ್ ಅನುಭವ, ದೀರ್ಘಕಾಲೀನ ಫಲಿತಾಂಶಗಳು ಮತ್ತು ಕುಟುಂಬದ ಸರಿಯಾದ ಹಣಕಾಸು ಯೋಜನೆ. ನಿಮ್ಮ ಮಗ ಅಥವಾ ಮಗಳು ನೀಟ್ ಬರೆಯಿದ್ದು ನೀವು ಖಾಸಗಿ ವೈದ್ಯಕೀಯ ಕಾಲೇಜುಗಳನ್ನು ಪರಿಗಣಿಸುತ್ತಿದ್ದರೆ, ಶುಲ್ಕ, ಕೋಟಾ ಮತ್ತು ಕೌನ್ಸೆಲಿಂಗ್ ತಂತ್ರವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಯಾವುದೇ ತೀರ್ಮಾನ